ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನೊಬ್ಬ ನಾಗ ಬಾಬಾ. ನಾನು ನಾಗ ಬಾಬಾ ಆಗಿ 1912 ವರ್ಷ, 6/26, ಹೀಗೆ 1926 26ಕ್ಕೆ 6 16 10 ವರ್ಷ 14. ನಾನಾಗಲೇ 2013 ನಾನು 14ರಲ್ಲೂ ನಾನು ಈ ನಾಗಬಾಬಾ ಆದೆ. ಈ ನಾಗಬಾಬಾ ಹೆಂಗೆ ಇದರ ಕಾರ್ಯಕ್ರಮ ಹಂಗಂದರೆ, ನಾವು ಇದರಲ್ಲಿ ಹರಿದ್ವಾರದಲ್ಲಿ, ಕಾಶಿ ಮತ್ತು ಉಜ್ಜಯಿನಿನಲ್ಲಿ ನಮ್ಮ ನಿರಂಜನಿ ಅಖಾಡ ಅಂತ ಇದೆ. ಆ ನಿರಂಜನಿ ಅಖಾಡದಲ್ಲಿ ನಾನು ಹೋಗಿ ಜಾಯ್ನ್ ಆದೆ. ಎಲ್ಲಿ ಜಾಯ್ನ್ ಆದೆ? ಇದರಲ್ಲಿ ಉತ್ತರ ಪ್ರದೇಶ ಪ್ರಯಾಗ್ರಾಜಲ್ಲಿ ನಾನು ಭೇಟಿಯಾದೆ. ಪ್ರಯಾಗ್ರಾಜದಲ್ಲಿ ಕುಂಭಮೇಳ ಚಾಲು ಆಗಿತ್ತು. ಆ ಕುಂಭಮೇಳದ ಸಮಯದಲ್ಲಿ ನಾನು ಅಲ್ಲಿ ಹೋಗಿ, ನಾನು 2-3 ದಿನ ಮುಂಚೆ ಸಂಕ್ರಾಂತಿ ಹಬ್ಬಕ್ಕೆ ಟೈಮ್ಗೆ ಹೋಗಿದ್ದೆ. ನಾನು ನಾಗಬಾಬಾ ಆಗಬೇಕು ಅಂತ ಇದ್ರ ಬಗ್ಗೆ ನಾನು ಒಂದಷ್ಟು ತಿಳ್ಕೊಂಡಿದ್ದೆ. ನಾಗಬಾಬನ ಕಾರ್ಯಕ್ರಮಗಳು ಏನು ಎತ್ತ ಅಂತೆಲ್ಲ ತಿಳ್ಕೊಂಡು ನಾನು ಸುತ್ತಾಡಿಕೊಂಡು ಅಲ್ಲಿಗೆ ಹೋದಾಗ, ಅಲ್ಲಿ ಒಬ್ಬರು ಓಂಕಾರಗಿರಿ ಅಂತ ಸಿಕ್ಕರು. ಆ ಓಂಕಾರಗಿರಿಯವರು ತಗೊಂಡೋಗಿ ಅವರು ಇದರಲ್ಲಿ ಕೂತಿದ್ರು, ಜೂನಾದಲ್ಲಿ ಕೂತಿದ್ರು. ಜೂನ ಅಂದರೆ ಏನಪ್ಪ ಅಂದರೆ, ಮುಂದೆ ಒಂದು ಅಗ್ನಿಕುಂಡ ಹಾಕ್ಕೊಂಡು ಕೂತಿರ್ತಾರೆ ರೋಡಲ್ಲಿ. ಅಲ್ಲಿ ಹೋಗಿ ನಾನು ಜಾಯ್ನ್ ಆದೆ. ಅವರು ಕರ್ಕೊಂಡೋಗ್ಬಿಟ್ಟು ಅವ್ರ ಗುರುಗಳ ಹತ್ರ, ಆನಂದ್ ಗುರೂಜಿ ಅಂತ, ಆನಂದ್ ಮಹಾರಾಜ್ ಅಂತ, ಅವ್ರ ಹತ್ರ ಕರ್ಕೊಂಡೋಗಿ ಬಿಟ್ಟರು. ಅಲ್ಲಿ ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಇದನ್ನು ಮಾಡ್ಕೊಂಡ್ಮೇಲೆ ಸುಮಾರು ನನ್ನನ್ನೇ ಹೋಗಿದ ತಕ್ಷಣ ಏನು ಸೇರಿಸ್ಕೊಳ್ಳಿಲ್ಲ. ಅವರು ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟರು, ಊಟ ತಿಂಡಿ ಕೊಟ್ಟರು. ಸುಮಾರು ನಾನು ಅಲ್ಲೇ ತುಂಬ ದಿವಸ ಇದ್ದೆ ಅಂತ ತಿಳ್ಕೊಳ್ರಿ. 1 ತಿಂಗಳಾಯಿತು ಹೆಚ್ಚು ಕಡಿಮೆ. 1 ತಿಂಗಳಾದಮೇಲೆ ಕುಂಭಮೇಳ ಚಾಲು ಆಗಿದೆ, ಎಲ್ಲ ಆಯಿತು. 1 ತಿಂಗಳಾದಮೇಲೆ ಅವರು ನನಗೆ ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟು ಹೇಳಿದ್ರು, ನಾನು ಇಷ್ಟು ಬೇಗ ದೀಕ್ಷೆ ಕೊಡ್ತಾ ಇರಲಿಲ್ಲ, ಕುಂಭಮೇಳ ಇನ್ನೇನು ಹತ್ರ ಆಗ್ಬಿಡ್ತಾಯಿದೆ ಹಂಗಂತ ಅಂದ್ಕೊಂಡು ನಿಂಗೆ ದೀಕ್ಷೆ ಕೊಡ್ತಾಯಿದ್ದೀನಿ. ನಮ್ಮ ಹತ್ರ ಮಿನಿಮಮ್ 3 ತಿಂಗಳಿರಬೇಕು. 3 ತಿಂಗಳಿದ್ದರೆ ನಾನು ನಿನಗೆ ದೀಕ್ಷೆ ಕೊಡ್ತಾಯಿದ್ದೆ, ಇಲ್ಲಾಂದರೆ ಕೊಡೋದಿಲ್ಲ. ಇಲ್ಲಾಂದರೆ ನಮ್ಮಲ್ಲಿ ಎಲ್ಲ ನಿರಂಜನೆ ಅಖಾಡದಲ್ಲಿ ಇರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನೀಗ ನಾವು ನಿಮಗೆ ತಿಳಿಸಿ ಆಮೇಲೆ ಮಾಡಬೇಕಾಗಿರೋದು. ಆದರೂ ನಾನು ಅರ್ಜೆಂಟಾಗಿ ನಾನು ನಿನಗೆ ಕೊಡ್ತಾಯಿದ್ದೀನಿ ಅಂತೇಳಿ ಕೊಟ್ಟರು. ಆಗ ಅಲ್ಲಿ ದೀಕ್ಷೆ ತಗೊಂಡು ಮತ್ತೆ ಅಲ್ಲೆಲ್ಲ ಸುಮಾರು 18-19 ಮಡಿ ಇದೆ. 18 ಮಡಿ ಇದೆ. 18 ಮಡಿನಲ್ಲಿ ಭಿಕ್ಷಾಟನೆ ಮಾಡಿಸಿದ್ರು. ಮತ್ತು ಅಲ್ಲಿ ಕಾರ್ಯಕ್ರಮ, ತಲೆ ಕೂದಲು ಮತ್ತು ಗಡ್ಡ ಎಲ್ಲ ತೆಗೆದುಬಿಟ್ರು. ಅದಕ್ಕೆ ಮುಂಚೆನೇ ನಾನು ನಾಗಬಾಬಾ ಅಘೋರಿಗೆ ಒಂದು ಕಡೆ ದೀಕ್ಷೆ ತಗೊಂಡಿದ್ದೆ, ಅಘೋರಿ ಆಗಬೇಕು ಅಂತ. ಅದನ್ನು ಲೆಕ್ಕಿಸದೆ ನಾನೇನು ಮಾಡಿದೆ, ಇವ್ರ ಹತ್ರ ಹೋಗಿ ನಾಗಬಾಬಾ ಆದೆ. ನಾಗಬಾಬಾ ಆದಮೇಲೆ ಸುಮಾರು 2 ತಿಂಗಳ ಕಾಲ ಕುಂಭಮೇಳ ನಡೆಯಿತು. ಆ ಕುಂಭಮೇಳದಲ್ಲಿ 2 ತಿಂಗಳು ಅಲ್ಲೇ ಇದ್ದೆ. ಸುಮಾರು ಅಲ್ಲಿ ಎಲ್ಲ ನಾಗ ಸಾಧುಗಳಿಗೆ ಸೇವೆ ಮಾಡಿ, ಸೇವೆ ಅಂದರೆ ಊಟ ತಿಂಡಿ ವಸತಿದು ಸೌಕರ್ಯಗಳನ್ನ ಅಲ್ಲಿ ಮಾಡಬೇಕು ಎಲ್ಲರಿಗೂ. ಮತ್ತು ಅಲ್ಲಿ ಊಟ ಉಪಚಾರಗಳಲ್ಲಿ ಮತ್ತು ಅವ್ರು ಹೇಳ್ತಕ್ಕಂಥ ಕೆಲಸಗಳಲ್ಲೆಲ್ಲ ತೊಡಕ್ಕೋಬೇಕು. ಅದನ್ನೆಲ್ಲ ತೊಡಕೊಂಡು ನಾನು ಅವ್ರ ಜೊತೆ ಜಾಯ್ನ್ ಆದೆ. 2 ತಿಂಗಳು ಮುಗೀತು. 2 ತಿಂಗಳಿಂದ ಮತ್ತೆ ಆಮೇಲೆ ಇಲ್ಲಿ ಕಾಶಿನಲ್ಲಿ ಒಂದು ಫಂಕ್ಷನ್ ಇತ್ತು. ಕಾಶಿಗೆ ಬಂದ್ವಿ. ಕಾಶಿನಲ್ಲಿ ನಾವು ಅಲ್ಲಿ ಸುಮಾರು ಒಂದು 15 ದಿನ ಇದ್ವಿ. ಅಲ್ಲಿ ಇದ್ದು ಅಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಇದನ್ನು ಮಾಡಿಕೊಂಡು ಮುಗಿಸಿ
ಆದಮೇಲೆ ನಾಗ ಸಾಧು ಆಗೋಗ್ಬಿಟ್ಟೆ. ನಾಗ ಸಾಧು ಅಂತ ಫಸ್ಟು ಇದನ್ನು ಮಾಡ್ತಾರೆ, ಮಹಾಪುರುಷ ಅಂತ ಹೇಳ್ತಾರೆ. ಮಹಾಪುರುಷನಾಗಿ ಅನೌನ್ಸ್ ಆಯಿತು. ಮಹಾಪುರುಷಕ್ಕೆ ಅಲ್ಲಿ ದುಡ್ಡು ಕಟ್ಟಬೇಕಾಗತ್ತೆ, ದುಡ್ಡು ಕಟ್ಟಿದ್ದು ಆಯಿತು, ಎಲ್ಲ ರೀತಿ ಆಯಿತು. ಎಲ್ಲಿ? ಕಾಶಿನಲ್ಲಿ. ಕಾಶಿಯಿಂದ ಆಮೇಲೆ ಹರಿದ್ವಾರಕ್ಕೆ ಬನ್ನಿ ನೆಕ್ಸ್ಟು ಹಂಗಂತೇಳಿ ಇದು ಮಾಡಿದ್ರು. ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದ್ಬಿಟ್ಟು ಬೆಂಗಳೂರು ಬಂದುಬಿಟ್ಟೆ. ಬೆಂಗಳೂರು ಬಂದ ಮೇಲೆ ನಾನು ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ರಿಲೇಷನ್ಸು ಆಳು ಮೂಳು ಎಲ್ಲರಿಗೂ ಈ ಥರ ನಾನು ನಾಗಸಾಧು ಆದೆ ಅಂಥೇಳಿ ಎಲ್ಲ ಹೇಳ್ಕೊಂಡೆ. ಆಮೇಲೆ ಅಲ್ಲಿಯ ನಿಯಮಗಳೇನು ಇದೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದೊಂದಾಗಿ ಹೆಜ್ಜೆಗಳನ್ನೀಗ ಪ್ರಯತ್ನಪಟ್ಟೆ. ಆ ಹೆಜ್ಜೆನಲ್ಲಿ ಪ್ರತಿಯೊಂದು ಇದರಲ್ಲೂ ನಾಗಸಾಧು ಆಗಬೇಕಾದ್ರೆ ರಾತ್ರಿ 3 ಗಂಟೆಗೆ ಎದ್ದೇಳಬೇಕು. ರಾತ್ರಿ 3 ಗಂಟೆಗೆ ಎದ್ದು ಸ್ನಾನ ಮಾಡಬೇಕು. ಮತ್ತು ಬೆಳಗ್ಗೆ 5 ಗಂಟೆವರೆಗೂ ಜಪ, ಪೂಜೆ, ತಪಸ್ಸುಗಳು, ಹಾಳು ಮೂಳು ನೀವೇನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಹಿಂಗಂತ ಹೇಳ್ತಾರೆ. ಮತ್ತು 6:30, 7 ಗಂಟೆಗೆ ಒಂದು ಕಾಫಿ, ತಿಂಡಿ, ನಾಷ್ಟ ಕೊಡ್ತಾರೆ. ಮತ್ತು 11 ಗಂಟೆಗೆ ಮತ್ತೆ ಊಟ ಕೊಡ್ತಾರೆ. ಮತ್ತು ಮಧ್ಯಾಹ್ನ 11:30ಗೆ ಊಟ, ಮತ್ತು ಸಾಯಂಕಾಲ 6:30ಯಿಂದ 7 ಗಂಟೆಗೆ ಊಟ. ಮತ್ತು ಈ ಥರ ಒಂದೊಂದೇ ಕಾರ್ಯಕ್ರಮಗಳಲ್ಲಿ ಸಾಯಂಕಾಲ 6 ಗಂಟೆಗೆ ಅಲ್ಲಿ ಭಜನೆ ನಡೀತದೆ, ಪೂಜೆ ನಡೀತದೆ. ಮತ್ತು ಅಲ್ಲಿ ನಾವು ಭಾಗಿಯಾಗಬೇಕು. ಮತ್ತು ಒಬ್ರಿಗೊಬ್ಬರು ಸ್ಪರ್ಶ ಮಾಡ್ಕೋಬೇಕು, ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲರೂ ಇದನ್ನು ಮಾಡಬೇಕು. ಈ ಥರ ಕಾರ್ಯಕ್ರಮಗಳು. ಮತ್ತು ನಾನು ಮುಂದೆ ಇನ್ನೊಂದು ವೀಡಿಯೋದಲ್ಲಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.